ಬೇಡ ಪ್ರದೀಪ್, ಪೂರ್ವಿ ನನ್ನಂತೆ ಭಾವುಕಳಲ್ಲ. ಅವಳು ತುಂಬ ಸ್ವಾಭಿಮಾನಿ, ಕಠಿಣ ಮನಸ್ಕಳು. ಅವಳಿಗೆ ನಾನೇ ನೇರವಾಗಿ ಹೇಳದಿದ್ದರೂ ಮನೋರಮಳಿಂದ ಎಲ್ಲ ತಿಳಿದಿದೆ. ನನ್ನ ಮಗಳೇ ತನ್ನ ಹೆತ್ತ ತಾಯಿಯನ್ನು ದ್ವೇಷಿಸೋದು ನನ್ನ ಕೈಯಲ್ಲಿ ಸಹಿಸೋಕ್ಕಾಗಲ್ಲ. ಮುರುಳಿ ಹೇಳಿದಾಗ ಪ್ರದೀಪ್ನ ತುಟಿಗಳಲ್ಲಿ ಕಿರುನಗೆ ಇಣುಕಿತು. ಪೂರ್ವಿಯ ಸ್ವಭಾವದ ಬಗ್ಗೆ ಅವನಿಗೆ ಹೊಸದಾಗಿ ಹೇಳೋದೇನಿತ್ತು? ಅವಳನ್ನು ಭೇಟಿಯಾದ ದಿನದಿಂದ ಅವನು ಅವಳನ್ನು ಎಷ್ಟು ಚೆನ್ನಾಗಿ ಅರ್ತಿದ್ದಾನೆಂದರೆ ಅವಳ ಮುಖಛಾಯೆಯಲ್ಲಿಯೇ ಅವನ ಭಾವನೆಗಳನ್ನು ಓದಬಲ್ಲವನಾಗಿದ್ದ. ಮುರುಳಿಯ ಮೃದುತನ, ಭಾವುಕತೆ ಪೂರ್ವಿಯಲ್ಲೆಂದೂ ಅವನು ಕಂಡಿರಲಿಲ್ಲ. ಅವಳು ನೇರ ಸ್ವಭಾವದವಳು, ಖಂಡಿತವಾದಿ. ಯಾವ ವಿಷಯವನ್ನು ಹೃದಯದೊಳಗೆ ಪ್ರವೇಶಿಸಲು ಅವಕಾಶ ಕೊಡದೆ ಅದರ ಸತ್ಯತೆಯನ್ನು ಪರಿಶೀಲಿಸಿ ವಿವೇಕದಿಂದ ವರ್ತಿಸುವ ಮನೋಭಾವ ಅವಳದು. ಮುರುಳಿ ಹೇಳಿದಂತೆ ಖಂಡಿತ ಅವಳು ತಾಯಿಯನ್ನು ಕ್ಷಮಿಸುವವಳಲ್ಲ. ಮುರುಳಿಯಂತಹ ವ್ಯಕ್ತಿ ಎಲ್ಲ ವಿಷಯಗಳನ್ನು ಹೃದಯಪೂರ್ವಕವಾಗಿ ಪರಿಗಣಿಸೋದ್ರಿಂದ ಜೀವನದಲ್ಲಿ ಹೆಚ್ಚಾಗಿ ಸುಖವನ್ನೇ ಅನುಭವಿಸುತ್ತಾರೆ ಎಂದು ಅವನು ಮನಸ್ಸು ಮುರುಳಿಗಾಗಿ ವ್ಯಥೆ ಉಂಟಾಯಿತು. ಮನೆಗೆ ಬಂದು ಎಷ್ಟು ದಿನಗಳಾಯಿತು, ಈ ಸಂಡೆ ಊಟಕ್ಕೆ ಬಂದ್ಬಿಡಿ ಎಂದು ಮಾತು ಬದಲಾಯಿಸುತ್ತಾ ಮುರುಳಿಯನ್ನು ಆದರದಿಂದ ಆಹ್ವಾನಿಸಿದ. ಏನಪ್ಪ, ನಿಮ್ಮಿಬ್ಬರಿಗೆ ಬಿಡು ಸಿಗೋದೆ ಒಂದು ಭಾನುವಾರ, ನಾನು ಬಂದು ಅದನ್ನು ಹಾಳು ಮಾಡು ಅಂತ ಹೇಳ್ತಿದ್ದೀರಾ? ಮುರುಳಿ ನಕ್ಕಾಗ ಪ್ರದೀಪ್ ಭುಜ ಕುಣಿಸಿದ. ಇದು ನನ್ನ ಆಹ್ವಾನವಲ್ಲ, ನಿಮ್ಮ ಮಗಳ ಇನ್ವಿಟೇಷನ್. ಆಗಲಿ, ಯಾವಾಗಲಾದರೂ ಬಿಡುವಾದಾಗ ಬರ್ತೀನಿ ಅಂತ ಅವಳಿಗೆ ಹೇಳಿಬಿಡಿ ಎಂದು ನಿರ್ಗಮಿಸಿದ ಮಾವನನ್ನೇ ನೋಡುತ್ತಾ ಪ್ರದೀಪ್ ನಿಟ್ಟುಸಿರುಬಿಟ್ಟ. ಅವನ ಸಂಕೋಚ ಸ್ವಭಾವ ಅವನಿಗೆ ತಿಳಿಯದೇನೂ ಅಲ್ಲ. ಮದುವೆಯಾದ ನಂತರ ಪೂರ್ವಿ ತಂದೆಯನ್ನು ತಮ್ಮೊಡನೆ ಬಂದಿರಬೇಕೆಂದು ಇನ್ನಿಲ್ಲದಂತೆ ಒತ್ತಾಯಿಸಿದ್ಲು. ಬೇಡ ಪೂರ್ವಿ, ನಾನು ಬದುಕಿರೋವರೆಗೂ ನನ್ನ ಮನೆಯಲ್ಲಿ ನನ್ನ ಸಂಪಾದನೆಯಲ್ಲೇ ನೆಮ್ಮದಿಯಾಗಿರ್ತೀನಿ. ಅಷ್ಟರ ಮಟ್ಟಿಗೆ ನಾನಿರೋಕ್ಕೆ ಅವಕಾಶ ಕೊಟ್ಬಿಡಿ ಎಂದು ಮುರುಳಿ ನುಡಿದಾಗ ಅವರಿಬ್ಬರ ಬಾಯಿ ಕಟ್ಟಿತು. ಮುರುಳಿ ಆಗಾಗ ಪ್ರದೀಪ್ನೊಡನೆ ಮಾತನಾಡಲು ನರ್ಸಿಂಗ್ ಹೋಮ್ಗೆ ಬರುತ್ತಿದ್ದ ಸಂದರ್ಭಗಳೇ ಹೆಚ್ಚು. ಆಗೆಲ್ಲ ಪೂರ್ವಿ ಚೆನ್ನಾಗಿದ್ದಾಳ ಎಂದು ತಪ್ಪದೆ ವಿಚಾರಿಸಿದ್ರೂ ಭಾನುವಾರ ಮಗಳ ಮನೆಗೆ ಬರಲು ಸಂಕೋಚ ಪಡ್ತಿದ್ದ ಅವನ ಹುಟ್ಟು ಸ್ವಭಾವ. ಬದಲಾಯಿಸಲಾರದೆ ಪ್ರದೀಪ್ ಪೂರ್ವಿ ಇಬ್ಬರೂ ಅವನನ್ನು ಹೆಚ್ಚು ಒತ್ತಾಯಿಸುತ್ತಿರಲಿಲ್ಲ. ವಾಸ್ತವವಾಗಿ ಪೂರ್ವಿ ಪ್ರದೀಪ್ ಇಬ್ಬರಿಗೂ ಪರಸ್ಪರ ಮಾತನಾಡಲು ಸಮಯ ಸಾಲುತ್ತಿರಲಿಲ್ಲ. ಎಷ್ಟೋ ಬಾರಿ ಪೂರ್ವಿಗೆ ರಾತ್ರಿಯೇ ಅನಸ್ತೇಶಿಯ ಕೊಡಲು ಕರೆ ಬರ್ತಿತ್ತು. ಪೂರ್ವಿ ಒಲ್ಲದ ಮನಸ್ಸಿನಿಂದಲೇ ಪ್ರದೀಪ್ನ ಬಾಹುಗಳಿಂದ ಬಿಡುಗಡೆ ಹೊಂದಿ ಸಿದ್ಧಳಾಗ್ತಿದ್ಲು. ಅವಳೊಬ್ಬಳೇ ಕಾರ್ನಲ್ಲಿ ಹೋಗಲು ಪ್ರದೀಪ್ ಎಂದೂ ಅವಕಾಶ ಕೊಡ್ತಿರ್ಲಿಲ್ಲ. ಹೇಗಿದ್ರು ನೀನು ಇಲ್ಲದೆ ನನಗೆ ನಿದ್ದೆ ಬರಲ್ಲ, ನಡಿ ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ತಾನು ಸಿದ್ಧನಾಗ್ತಿದ್ದ. ನೀವ್ಯಾಕೆ ಎದ್ದು ಬರ್ತೀರಾ, ಆರಾಮವಾಗಿ ಮಲಗಬಾರ್ದಾ? ಪೂರ್ವಿ ಮುನಿದ್ರೆ ಅವನು ನಗುತ್ತಾ ಅವಳ ಮೂಗು ಹಿಂಡುತ್ತಿದ್ದ. ನಿನ್ನನ್ನು ಎಷ್ಟು ಕಷ್ಟಪಟ್ಟು ಗೆದ್ಕೊಂಡಿದ್ದೀನಿ, ಅಷ್ಟು ಈಸಿಯಾಗಿ ನಿನಗೆ ಫ್ರೀಡಮ್ ಕೊಟ್ಬಿಡ್ತೀನಾ? ಅವಳ ಸೊಂಟ ಬಳಸಿದಾಗ ಅವನ ಮುಖ ಗಂಭೀರವಾಗಿತ್ತು. ಈ ರಾತ್ರಿಯಲ್ಲಿ ನಿನ್ನೊಬ್ಬಳೇ ಕಳಿಸೋಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಪೂರ್ವಿ. ಒಟ್ನಲ್ಲಿ ಅವನು ಅವಳೊಡನೆ ಹೊರಟಿದ್ದ. ಕೆಲವು ಹೆರಿಗೆಯ ಕೇಸ್ಗಳಿಗೆ ಪೂರ್ವಿ ಅನಸ್ತೇಶಿಯಾ ಕೊಡಬೇಕಾದುದರಿಂದ ತುರ್ತಾಗಿ ಕರೆ ಬರ್ತಿತ್ತು. ಪ್ರದೀಪ್ ಅವಳನ್ನು ನರ್ಸಿಂಗ್ ಹೋಮ್ನಲ್ಲಿ ಬಿಟ್ಟು ತಾನು ಆರಾಮವಾಗಿ ಕಾರ್ನಲ್ಲೇ ನಿದ್ದೆ ಮಾಡ್ತಿದ್ದ ಸಂದರ್ಭಗಳು ಉಂಟು. ಹಾಗೆಲ್ಲ ಪೂರ್ವಿಗೆ ತುಂಬ ಬೇಸರವಾಗ್ತಿತ್ತು. ಪ್ರದೀಪ್, ನೀವು ಇಷ್ಟೊಂದು ಒದ್ದಾಡೋ ಬದಲು ನಮ್ಮದೇ ನರ್ಸಿಂಗ್ ಹೋಮ್ ಇದ್ದು ನಮ್ಮ ಮನೇನೂ ಅದಕ್ಕೆ ಅಟ್ಯಾಚ್ಡ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹ್ಯಾವ್ ಪೇಷನ್ಸ್ ಪೂರ್ವಿ. ಏಣಿಯನ್ನು ಒಂದೊಂದೇ ಮೆಟ್ಟಿಲಾಗಿ ಏರಬೇಕು. ಕೈ ಚಾಚಿದ ತಕ್ಷಣ ಆಕಾಶ ಕೈಗೆ ಸಿಗುತ್ತಾ? ಪ್ರದೀಪ್ನ ಮುಖ ನೋಡಿ ಮೃದು ನುಡಿ ಕೇಳಿದ್ರೆ ಪೂರ್ವಿ ಸೋತು ಹೋಗ್ತಿದ್ಲು. ಅವಳೆಷ್ಟೇ ಮುನಿದ್ರೂ ಎಷ್ಟೇ ಬೇಸರಗೊಂಡಿದ್ರೂ ಪ್ರದೀಪ್ನಿಗೆ ಅದನ್ನು ಶಮನ ಮಾಡುವ ಸಾಮರ್ಥ್ಯವಿದ್ದಿದ್ದು ಸ್ವತಃ ಪೂರ್ವಿಗೆ ಆಶ್ಚರ್ಯವಾಗುತ್ತಿದ್ದ ಸಂಗತಿ. ನಿಮ್ಮ ಮೇಲೆ ನನಗೆ ಎಷ್ಟೇ ಕೋಪ ಇದ್ದರೂ ನಿಮ್ಮನ್ನು ನೋಡಿದ ತಕ್ಷಣ ಮಾಯವಾಗಿ ಹೋಗುತ್ತೆ. ಏನು ಮ್ಯಾಜಿಕ್ ಇದೆ ನಿಮ್ಮಲ್ಲಿ? ಪೂರ್ವಿ ಕೀಟಲೆ ಮಾಡುತ್ತಿದ್ಲು. ಮಗಳು ಅಳಿಯನ ಅನ್ಯೋನ್ಯ ದಾಂಪತ್ಯ ನೋಡಿ ಮುರುಳಿ ಸಂತೃಪ್ತನಾಗಿದ್ದ. ಪೂರ್ವಿ 7 ವರ್ಷದವಳಾಗಿದ್ದಾಗ ಅವಳ ತಾಯಿ ಅವಳನ್ನು ತೊರೆದು ಹೋಗಿದ್ದು ಅಂದಿನಿಂದ ಮುರುಳಿಗೆ ಮಗಳ ಭವಿಷ್ಯದ ಬಗ್ಗೆ ಬೆಟ್ಟದಂಥ ಚಿಂತೆ ಇತ್ತು. ಪೂರ್ವಿ ತನಗೆ ಅನುರೂಪನಾದ ಯುವಕನನ್ನು ವರಿಸಿದಾಗ ಮೊದಲು ಅವನಿಗೆ ಅಸಮಾಧಾನವಾದರೂ ನಿಧಾನವಾಗಿ ಯೋಚಿಸಿದಾಗ ಪೂರ್ವಿಯ ನಿರ್ಧಾರವೇ ಸೂಕ್ತ ಎನಿಸಿತು.
ಪ್ರದೀಪ್ನ ಭವ್ಯ ರೂಪ, ಸದ್ಗುಣ ಕಂಡಾಗಲಂತೂ ಮಗಳ ಆಯ್ಕೆಯ ಬಗ್ಗೆ ಅವನಿಗೆ ಹೆಮ್ಮೆಯೇ ಆಗ್ತಿತ್ತು. ಮಗಳ ಅನುರೂಪ ದಾಂಪತ್ಯ ಕಂಡಾಗ ಬೇಡವೆಂದರೂ ಮುರಳಿಯ ಮನಸ್ಸಿನಲ್ಲಿ ತನ್ನ ದಾಂಪತ್ಯ ಜೀವನದ ಚಿತ್ರಣ ಮೂಡ್ತಿತ್ತು. ಅಂದು ಅಪರೂಪವಾಗಿ ಪ್ರದೀಪ್ನಿಗೆ ಯಾವ ಸರ್ಜರಿ ಕೇಸ್ಗಳು ಇರಲಿಲ್ಲ. ಪೂರ್ವಿಯು ಅದಕ್ಕಾಗಿಯೇ ತನ್ನ ಕೇಸ್ಗಳು ಯಾವುದು ಒಪ್ಪಿಕೊಳ್ಳದೆ ಪತ್ನಿಯೊಡನೆ ಮನೆಯಲ್ಲೇ ಉಳಿದ್ಲು. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು ತಮ್ಮ ಕಾರ್ನಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿ ಬರೋಣ, ನಮ್ಮ ಇಬ್ಬರಿಗೂ ಔಟಿಂಗ್ ಇಲ್ಲದೆ ಹಾಗಾಗ್ಬಿಟ್ಟಿದೆ. ಪೂರ್ವಿ ಸಲಹೆ ನೀಡಿದಾಗ ಪ್ರದೀಪ್ ಒಪ್ಪಿದ. ರೈಟ್, ನೀನು ತಿಂಡಿ ಊಟ ಏನೂ ಪ್ರಿಪೇರ್ ಮಾಡಬೇಡ, ಎಲ್ಲ ಹೊರಗೆ ತಗೊಳ್ಳೋಣ. ಇಬ್ಬರು ಸಂಭ್ರಮದಿಂದ ಸಿದ್ಧರಾದರು. ಹಿಂದಿನ ದಿನವೇ ಪ್ರದೀಪ್ ಕಾರಿಗೆ ಪೆಟ್ರೋಲ್ ತುಂಬಿಸ್ಕೊಂಡು ಬಂದಿದ್ದ. ಪೂರ್ವಿಗೆ ಅಲಂಕಾರ ಮಾಡಿಕೊಳ್ಳಲು ಬಿಡದೆ ಕಾಡಿಸುತ್ತಿದ್ದ ಪ್ರದೀಪ್ನನ್ನು ಕಂಡು ಅವಳು ನುಸುಮನಿದ್ಲು. ಎಳೆ ಮಗು ತರಹ ಕೈ ಕಾಲಿಗೆ ಸಿಕ್ಕಾಕೊಂಡು ಯಾಕೆ ಹೀಗೆ ಗೋಳಿಕೊಳ್ತಾ ಇದ್ದೀರಾ? ಪ್ರದೀಪ್ ಅವಳನ್ನಪ್ಪಿ ಅವಳ ಹೊಟ್ಟೆಯ ಮೇಲೆ ಕೈ ಆಡಿಸಿದ. ನಮಗೆ ಒಂದು ಮಗು ಬರೋ ತನಕ ನಾನು ಹೀಗೆ ಆಡೋದು. ಬೈ ಪೂರ್ವಿ, ಏನಾದರೂ ಸಿಹಿ ಸುದ್ದಿನಾ? ಪೂರ್ವಿಯ ಮುಖ ಕೆಂಪಾಯಿತು. ಅಯ್ಯೋ, ಈಗಲೇ ಅದೆಲ್ಲ ಬೇಡ ಪ್ರದೀಪ್. ನಾವಿಬ್ಬರು ಲೈಫ್ನಲ್ಲಿ ಇನ್ನೂ ಸೆಟಲ್ ಆಗಬೇಕು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಾವು ಲೈಫ್ನಲ್ಲಿ ಸೆಟಲ್ ಆಗಬೇಕು ಅಂತ ಬೇರೆ ಏನಾದರೂ ಬಿಟ್ಟಿದ್ದೀವಾ? ಮಗು ಆದರೆ ಏನಂತೆ? ಪ್ರದೀಪ್ ಕಣ್ಣು ಮಿಟಿಕಿಸಿದಾಗ ಪೂರ್ವಿ ಅವನನ್ನು ತಳ್ಳಿದ್ಲು. ಯು ಶೇಮ್ಲೆಸ್. ಅಷ್ಟರಲ್ಲಿ ಫೋನ್ ಸದ್ದಾದಾಗ ಪೂರ್ವಿ ಅತ್ತ ಧಾವಿಸಿದ್ಲು. ಸದ್ಯ ನಿಮಗೆ ಯಾವ ಕೇಸು ಇರದಿರಲಿ. ಫೋನ್ ತೆಗೆದುಕೊಂಡಾಗ ಅವಳ ಮುಖ ಗಂಭೀರವಾಯಿತು. ಪ್ರದೀಪ್ ಅಪ್ಪ ಶಾಂತಿ ನರ್ಸಿಂಗ್ ಹೋಮ್ನಿಂದ ಫೋನ್ ಮಾಡ್ತಿದ್ದಾರೆ. ನಮ್ಮ ಮನೋರಮ ಅತ್ತೆಗೇನೋ ಇದ್ದಕ್ಕಿದ್ದ ಹಾಗೆ ವಾಮಿಟಿಂಗ್, ಹೊಟ್ಟೆ ನೋವು ಶುರುವಾಗಿ ನಿಮ್ಮನ್ನು ಕನ್ಸಲ್ಟ್ ಮಾಡೋಕ್ಕೆ ನರ್ಸಿಂಗ್ ಹೋಮ್ಗೆ ಬಂದಿದ್ದಾರಂತೆ. ಪ್ರದೀಪ್ನ ಮುಖ ಗಂಭೀರವಾಯಿತು. ಮದುವೆಯಾದ ದಿನದಿಂದ ಮನೋರಮ್ಮ ಪೂರ್ವಿಗೆ ಮುಖ ಕೊಟ್ಟು ಮಾತನಾಡ್ತಿರ್ಲಿಲ್ಲ. ಜಾತಿ ಇಲ್ಲದ ಜಾತಿಯವನನ್ನು ಕಟ್ಕೊಂಡವಳೆ. ಅವಳಿಗೆ ನಾವೆಲ್ಲ ಯಾಕೆ? ಅಂತೂ ಅವಳನ್ನು ಸಾಕಿ ಸಲಹಿದ್ದಕ್ಕೆ ನನಗೊಳ್ಳೆ ಬಹುಮಾನ ಕೊಟ್ಲು ಎಂದು ನಿಷ್ಠುರವಾಗಿ ನುಡಿದ್ರು. ಈಗ ಆರೋಗ್ಯದ ನಿಮಿತ್ತವಾಗಿ ಮತ್ತೆ ತಮ್ಮನ್ನೇ ಆಶ್ರಯಿಸುವಂತಾಯಿತು. ಪ್ರದೀಪ್ ಲಘು ಬಗೆಯಿಂದ ಸಿದ್ಧನಾದಾಗ ಪೂರ್ವಿಯ ಮುಖ ಸಪ್ಪಗಾಯಿತು. ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಾಗೆ. ಸಾರಿ ಪ್ರದೀಪ್. ಅದಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ಅವರಿಗೆ ಹುಷಾರು ತಪ್ಪಿದ್ರೆ ಅದಕ್ಕೆ ನೀನು ಕಾರಣ ಹೇಗಾಗ್ತೀಯಾ? ಚಿಯರಪ್, ಇನ್ಯಾವಾಗಲಾದರೂ ಹೋಗೋಣ. ಪ್ರದೀಪ್ ನಕ್ಕು ಅವಳ ಕೆನ್ನೆ ತಟ್ಟಿದ. ಅವಳೊಡನೆ ಪೂರ್ವಿಯು ಹೊರಟಳು. ಮನೋರಮ್ಮ ಪೂರ್ವಿಯನ್ನು ನೋಡುತ್ತಲೇ ಗೊಳು ಎಂದು ಅಳಲು ಆರಂಭಿಸಿದ್ಲು. ನನಗ್ಯಾವುದೋ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಕಣೆ. ಅಳ್ಳಾಡೋಕ್ಕೂ ಆಗದೆ ಇರುವಷ್ಟು ಹೊಟ್ಟೆ ನೋವು. ನಾನು ಬದುಕಿರ್ತೀನೋ ಇಲ್ವೋ? ಈಗ ನಿನಗೆ ಸಾಯೋ ಅಂಥದ್ದೇನೂ ಆಗಿಲ್ಲ ಅತ್ತೆ. ಪ್ರದೀಪ್ ನಿನ್ನನ್ನು ನೋಡ್ತಾರೆ ತಾಳು. ಪ್ರದೀಪ್ ಎಕ್ಸ್ರೇ ಮಾಡಿಸಿ ನೋಡಿದಾಗ ಅವನ ಮುಖ ಗಂಭೀರವಾಯಿತು. ಸ್ಟಮಕ್ ಪ್ಯಾರಾಗ್ರೋಷನ್ ಆಗಿದೆ. ಪೂರ್ವಿ, ವಿ ವಿಲ್ ಪೋಸ್ಟ್ ಹರ್ ಫಾರ್ ಸರ್ಜರಿ. ಈಗಲೇ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಬೇಕು. ಅತ್ತೆ, ನಿನಗೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ತೊಂದರೆ ಏನೂ ಇಲ್ವಲ್ಲ? ಏನೇನು ಮಾತ್ರೆ ತಗೊಳ್ತಾ ಇರ್ತೀಯಾ? ಪೂರ್ವಿ ವಿಚಾರಿಸಿದ್ಲು. ನನಗೆ ಯಾವ ತೊಂದರೆನೂ ಇಲ್ಲಮ್ಮ. ಈಗೋ ಈ ಮಂಡಿಗಳು ಹಿಡ್ಕೊಂಡ್ಬಿಡ್ತವೆ ಅಂತ ಮಾತ್ರೆ ತಗೊಳ್ತಿದ್ದೀನಿ ಅಷ್ಟೇ. ನಿನ್ನೆಯಿಂದ ಇದ್ದಕ್ಕಿದ್ದ ಹಾಗೆ ಈ ರೀತಿ ಶುರುವಾಗ್ಬಿಟ್ಟಿದೆ. ಮನೋರಮ ಪ್ರಾಯಾಸದಿಂದ ಉತ್ತರಿಸಿದ್ರು. ಆ ನೋವಿನ ಮಾತ್ರೆಗಳನ್ನು ಜಾಸ್ತಿ ತಗೋಬೇಡ ಅಂತ ನಾನು ಗಿಣಿಗೆ ಹೇಳಿದ ಹಾಗೆ ಹೇಳ್ತೀನಿ. ನೀನು ಎಲ್ಲಿ ನನ್ನ ಮಾತು ಕೇಳ್ತೀಯ? ಈಗ ನೋಡು, ನಿನ್ನ ಹೊಟ್ಟೆಯೊಳಗೆ ಅಲ್ಸರ್ ಆಗಿ ಒಡ್ಕೊಂಡ್ಬಿಟ್ಟಿದೆ. ತಕ್ಷಣ ಆಪರೇಷನ್ ಮಾಡಲೇಬೇಕು. ಪೂರ್ವಿ ರೇಗಿದಾಗ ಪ್ರದೀಪ್ ಅವಳ ಕೈ ತಟ್ಟಿದ. ರಿಲ್ಯಾಕ್ಸ್. ಇದು ಕೋಪ ತೋರಿಸೋ ಸಮಯ ಅಲ್ಲ ಪೂರ್ವಿ. ಏನಮ್ಮ, ನಿಮ್ಮ ಮಗ ನಿಮ್ಮ ಜೊತೆ ಬಂದಿದ್ದಾರಾ? ಮನೋರಮರ ಕಣ್ಗಳು ತುಂಬಿದವು. ಇಲ್ಲಪ್ಪ, ನನ್ನ ಮಗ ಸೊಸೆ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ನನ್ನ ಸೊಸೆ ತಂಗಿ ಮದುವೆ. ಇನ್ನೊಂದು ತಿಂಗಳಾಗುತ್ತೆ ಅವರು ವಾಪಸ್ ಬರೋಕೆ. ಪ್ರದೀಪ್ ಪೂರ್ವಿಯ ಮುಖ ನೋಡಿದ. ಏನೇ ಆಗಲಿ ಓಟಿಗೆ ಮೂವ್ ಮಾಡಿಬಿಡೋಣ. ನಿಮ್ಮ ತಂದೆಗೂ ಒಂದು ಮಾತು ತಿಳಿಸ್ಬಿಡು ಎಂದು ಮನೋರಮರತ್ತ ತಿರುಗಿ ನಸುನಕ್ಕ. ನಿಮಗೊಂದು ಸಣ್ಣ ಆಪರೇಷನ್ ಮಾಡಬೇಕಾಗತ್ತೆ. ನಾನು ಪೂರ್ವಿ ಇಬ್ಬರು ಇರ್ತೀವಿ. ಏನೂ ಆತಂಕ ಗಾಬರಿ ಪಟ್ಕೊಬೇಡಿ. ಅವನ ನಗುಮುಖ ಸಾಂತ್ವನ ಕೊಡುವ ದನಿ. ಮನೋರಮ್ಮ ಮಲಗಿದ್ದಲೇ ಕೈ ಮುಗಿದ್ರು. ಛೇ, ಏನತ್ತೆ ಇದೆಲ್ಲ? ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಪೂರ್ವಿ ಗದರಿದ್ಲು. ಆಪರೇಷನ್ ಆದಮೇಲೆ ಮನೋರಮ 1 ವಾರ ನರ್ಸಿಂಗ್ ಹೋಮ್ನಲ್ಲೇ ಇರಬೇಕಾಗಿತ್ತು. ಆ ಹೊತ್ತಿನಲ್ಲಿ ಪೂರ್ವಿ ಪ್ರದೀಪ್ ಅವರಿಗೆ ಮಾಡಿದ ಉಪಕಾರಕ್ಕೆ ಅವರಿಗೆ ಕಣ್ಣಲ್ಲಿ ನೀರು ಬಂದಿತು. ಪೂರ್ವಿ,
ನೀನು ನಮ್ಮ ವಿರುದ್ಧವಾಗಿ ಮದುವೆ ಆಗಿದ್ದೀಯಾ ಅಂತ ನಾನು ನಿನ್ನ ಬಗ್ಗೆ ಹಠ ಸಾಧಿಸಿದೆ. ಆದರೆ ನೀನು ಅದ್ಯಾವುದೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನ್ನ ಸೇವೆ ಮಾಡಿದ್ಯಲ್ಲೇ. ನಿನ್ನ ಗಂಡ ಚಿನ್ನದಂಥವನು. ಒಟ್ನಲ್ಲಿ ನೀನು ಪುಣ್ಯ ಮಾಡಿದ್ಯಾ ಬಿಡು. ಪೂರ್ವಿ ನಕ್ಕಳು. ಯಾಕತ್ತೆ, ಏನೇನೋ ಮಾತನಾಡ್ತೀಯಾ? ಡಾಕ್ಟರ್ ಆಗಿ ನಾನು ಪ್ರದೀಪ್ ನಮ್ಮ ಕರ್ತವ್ಯ ಮಾಡಿದ್ದೇವೆ ಅಷ್ಟೇ. ನನ್ನ ತಾಯಿಗೆ ಹೀಗಾಗಿದ್ರೆ ನಾವು ಸೇವೆ ಮಾಡದೆ ಇರ್ತಿದ್ವಾ? ಹೊಲಿಗೆ ಬಿಚ್ಚಿ ನರ್ಸಿಂಗ್ ರೂಮಿಂದ ಬಿಡುಗಡೆಯಾದಾಗ ಮನೋರಮ ಒಂಟಿಯಾಗಿ ಹೋಗಲು ಸಾಧ್ಯವಿರಲಿಲ್ಲ. ಮನು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇರಲಿ, ಮುರಳಿ ಹೇಳಿದಾಗ ಪೂರ್ವಿ ನಿರಾಕರಿಸಿದ್ಲು. ಬೇಡಪ್ಪ, ಅತ್ತೆನ ನೋಡ್ಕೊಳ್ಳೋಕ್ಕೆ ನಿಮ್ಮ ಕೈಲಾಗಲ್ಲ. ಅವರು ಹುಷಾರಾಗಿ ಓಡಾಡ್ಕೊಂಡಿರೋವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅಂತ ನಾನು ಪ್ರದೀಪ್ ಆಗಲೇ ನಿರ್ಧರಿಸಾಯಿತು. ಏನತ್ತೆ, ನಿನ್ನ ಮಡಿ ಮೈಲ್ಗೆ ಈಗಲಾದರೂ ಬಿಟ್ಟಿದ್ರೆ ನಮ್ಮ ಮನೆಗೆ ಬಾ. ಅಲ್ಲಿ ಮಡಿ ಆಚಾರ ಇಲ್ಲದೆ ಹೋದರೂ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಕೊರತೆ ಇರಲ್ಲ. ಪೂರ್ವಿ ಅತ್ತೆಯನ್ನು ಛೇಡಿಸಿದಾಗ ಮನೋರಮ ಹುಸಿ ಮುನಿದ್ರು. ನನ್ನನ್ನು ಗೋಳು ಹುಯ್ಕೊಳ್ದೆ ಇದ್ರೆ ನಿನಗೆ ಸಮಾಧಾನವೇ ಇಲ್ವಲ್ಲ? ನನ್ನ ಮಗಳೇ, ಹೀಗೆ ಕರೆದಿದ್ರೆ ನಾನು ಬರದೇ ಇರ್ತಿದ್ನಾ? ನೀನೇ ನನ್ನ ಮಗಳು. ಪ್ರದೀಪ್ ಮನೋರಮನನ್ನು ತನ್ನ ಕಾರ್ನಲ್ಲಿ ಮನೆಗೆ ಕರೆದೊಯ್ದ. ಪೂರ್ವಿ ಅವರಿಗಾಗಿಯೇ ರೂಮ್ ತೆರವು ಮಾಡಿಕೊಟ್ಟಿದ್ಲು. ತನ್ನ ಬಿಡುವಿಲ್ಲದ ದಿನಚರಿಯಲ್ಲೂ ಅವಳು ಅವರ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದುದನ್ನು ಕಂಡು ಮನೋರಮರ ಹೃದಯ ತುಂಬಿ ಬರ್ತಿತ್ತು. ಹೆಣ್ಮಕ್ಕಳು ಇರಬೇಕು ಅಂತ ಇದಕ್ಕೆ ಹೇಳೋದು ಕಣೆ. ಗಂಡು ಮಕ್ಕಳು ಹೆಂಡತಿ ಬಂದಮೇಲೆ ನಮ್ಮಿಂದ ದೂರನೇ ಆಗಿಬಿಡ್ತಾರೆ. ನನಗೆ ಆಪರೇಷನ್ ಆದ ವಿಷಯ ಕೇಳಿಯೂ ಅಶೋಕ್ ಏನಾದರೂ ವಾಪಸ್ ಬಂದ. ಹೇಗಿದ್ರು ನಾವೆಲ್ಲ ನೋಡ್ಕೊತೀವಿ ಅಂತ ಅವನಿಗೆ ಬಂಡ ಧೈರ್ಯ. ಪೂರ್ವಿ ಸುಮ್ಮನೆ ನಕ್ಕಳು. 1 ತಿಂಗಳು ಪೂರ್ವಿಯೊಡನೆ ಇದ್ದು ಅಶೋಕ್ ಡೆಲ್ಲಿಯಿಂದ ಬರುವ ವೇಳೆಗೆ ಮನೋರಮ ಹೊರಟು ನಿಂತರು. 6 ವಾರಗಳಾದರೂ ಜಾಸ್ತಿ ಎದ್ದು ಓಡಾಡಬೇಡಿ, ಭಾರ ಎತ್ತಬೇಡಿ. ಇನ್ಮೇಲೆ ಯಾವುದೇ ಮಾತ್ರೆಗಳನ್ನು ತಗೋಬೇಕಾದ್ರೆ ಡಾಕ್ಟರ್ನ ಕೇಳದೆ ತಗೊಳ್ಬೇಡಿ. ಪ್ರದೀಪ್ ಸೂಚನೆಯತ್ತ ಮನೋರಮ ಸಂಕೋಚದಿಂದ ತಲೆ ಆಡಿಸಿದ್ರು. ಇಷ್ಟು ದಿನಗಳು ಪೂರ್ವಿಯ ಮನೆಯಲ್ಲಿ ಇರುವಾಗ ಅವರಿಬ್ಬರು ಒಲವಿನ ದಾಂಪತ್ಯ ಅನ್ಯೋನ್ಯತೆ, ಪ್ರದೀಪ್ನ ವಿಶಾಲ ಮನೋಭಾವ, ವಿಶ್ವಾಸ ಕಂಡು ಮೂಕರಾಗಿ ಹೋಗಿದ್ರು. ಜಾತಿ ಯಾವುದಾದ್ರೇನು, ಅಪರಂಜಿ ಅಂತ ಹುಡುಗ. ನಮ್ಮ ಪೂರ್ವಿ ತುಂಬ ಪುಣ್ಯ ಮಾಡಿದ್ಲು ಎಂದು ಮುರಳಿಯ ಬಳಿ ಪ್ರಶಂಸಿದ್ರು. ಅವರ ಅನುಭವದ ಕಣ್ಗಳು ಪೂರ್ವಿಯ ದೇಹ ಸ್ಥಿತಿಯನ್ನು ಗಮನಿಸದೇ ಇರಲಿಲ್ಲ. ಏನೇ ಪೂರ್ವಿ, ಎಷ್ಟು ತಿಂಗಳಾಗಿದೆ? ಈ ಸ್ಥಿತಿಯಲ್ಲೂ ನೀನು ಕೆಲಸ ಮಾಡಿಕೊಂಡು ಓಡಾಡ್ತೀಯಾ? ಪೂರ್ವಿ ನಕ್ಕಳು. 2 ತಿಂಗಳಾಗಿದೆ. ನಾನೇ ಡಾಕ್ಟರ್ ಅಲ್ವಾ ಅತ್ತೆ, ನನ್ನ ದೇಹ ಸ್ಥಿತಿ ನನಗೆ ಗೊತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಟರ್ಮ್ ಆಗೋವರೆಗೂ ಹೀಗೆ ಡ್ಯೂಟಿ ಮಾಡ್ತಾರೆ ಗೊತ್ತಾ. ನಂದು ಏನು ಮಹಾ, ಕಾರ್ನಲ್ಲಿ ಓಡಾಡ್ತೀನಿ. ದೇವರು ನಿನ್ನನ್ನು ಹೀಗೆ ಚೆನ್ನಾಗಿಟ್ಟಿರಲಿ. ಮನೋರಮ ಬಾಯಿ ತುಂಬ ಹರಿಸಿದ್ರು. ಪೂರ್ವಿ ಗರ್ಭಿಣಿ ಎಂದು ಖಚಿತವಾದ ಮೇಲೆ ಪ್ರದೀಪ್ ಅವಳನ್ನು ಹೂವಿನಂತೆ ಜೋಪಾನ ಮಾಡ್ತಿದ್ದನು. ಪೂರ್ವಿ, ಇನ್ಮೇಲೆ ನನ್ನ ಸರ್ಜರಿಗಳಿಗೆ ಮಾತ್ರ ಅನಸ್ತೇಷಿಯಾ ಕೊಡು. ಬೇರೆ ಕೇಸ್ಗಳಿಗೆ ಒಪ್ಕೊಳ್ಬೇಡ. ಲೀವ್ ಮೀ ಟು ಮೈ ಸೆಲ್ಫ್. ಪ್ರದೀಪ್, ಪ್ರಪಂಚದಲ್ಲಿ ಯಾವ ಹೆಣ್ಣು ಪ್ರೆಗ್ನೆಂಟ್ ಆಗಿ ಮಗುನೇ ಹೆತ್ತಿಲ್ವಾ? ನಾನು ಒಬ್ಳೇನ ಹೀಗಾಗಿರೋದು? ಪೂರ್ವಿ ನಸು ಮುನಿದರೆ ಪ್ರದೀಪ್ ನಕ್ಕು ಅವಳ ಮೂಗು ಹಿಂಡಿದ. ಏ ಹುಡುಗಿ, ನನ್ನ ಕಾಂಟ್ರಿಬ್ಯೂಷನ್ ಹೊತ್ತಿರೋಳು ನೀನೊಬ್ಬಳೇ ತಾನೇ? ಮಾತಿನಲ್ಲಿ ನಿಮ್ಮನ್ನು ಸೋಲ್ಸೋರು ಯಾರು? ಪೂರ್ವಿ ಸುಮ್ಮನಾದ್ಲು. ಕಾಲೇಜಿನ ಹಂತದಲ್ಲಿದ್ದ ಸ್ನೇಹವನ್ನು ಪೂರ್ವಿ, ಸುಗಂಧಿ ಈಗಲೂ ಉಳಿಸ್ಕೊಂಡಿದ್ದರು. ತನ್ನ ಆಪರೇಷನ್ ಕೇಸ್ಗಳಿಗೆಲ್ಲ ಸುಗಂಧಿ ಪೂರ್ವಿಯನ್ನೇ ಕರೆಯುತ್ತಿದ್ಲು. 3 ತಿಂಗಳ ಹಿಂದೆ ಅವಳಿಗೂ ಆದಿತ್ಯನ ಜೊತೆಯಲ್ಲಿ ಮದುವೆಯಾಗಿತ್ತು. ಆದಿತ್ಯ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿ ಸ್ವಂತ ಸಂಸ್ಥೆ ನಡೆಸುತ್ತಿದ್ದ. ಸುಗಂಧಿಯ ಅಣ್ಣನ ಗೆಳೆಯನಾದ ಅವನನ್ನು ಸುಗಂಧಿಯ ಮನೆಯವರೆಲ್ಲ ಒಪ್ಪಿ ಅವಳನ್ನು ಅವನಿಗೆ ದಾರಿ ಎರೆದುಕೊಟ್ಟಿದ್ರು. ನೀನು ಡಾಕ್ಟರನ್ನೇ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಎಂದು ಕೆಲವು ಗೆಳತಿಯರು ಆಕ್ಷೇಪಿಸಿದಾಗ ಸುಗಂಧಿ ಅದನ್ನು ಪೂರ್ವಿಯ ಬಳಿ ಹೇಳ್ಕೊಂಡ್ಳು. ನನಗೆ ಲವ್ ಮಾಡೋ ಧೈರ್ಯ ಇರಲಿಲ್ಲ ಪೂರ್ವಿ. ಅದಕ್ಕೆ ಈ ರೀತಿ ಹಿರಿಯರು ಅರೇಂಜ್ ಮಾಡಿರೋ ಮದುವೆಗೆ ಕೊರಳು ಹೊಡಬೇಕಾಯ್ತು. ಮದುವೆ ಜೊತೆ ಲವ್ ಸಿಕ್ಕಿದ್ರೆ ಆಯ್ತಮ್ಮ. ನಮ್ಮದು ಲವ್ ಬಿಫೋರ್ ಅರೇಂಜ್, ನಿಂದು ಲವ್ ಆಫ್ಟರ್ ಅರೇಂಜ್. ಹಾಗಂತ ನಿನ್ನ ಗಂಡ ಪ್ರೀತಿಗೇನು ಕಡಿಮೆ ಮಾಡಿದಾರಾ ನಿಂಗೆ? ಪೂರ್ವಿ ರೇಗಿಸಿದಾಗ ಸುಗಂಧಿ ನಕ್ಕಳು. ಪರವಾಗಿಲ್ಲ ಕಣೆ, ಸನ್ಯಾಸಿ ಅಂತಿದ್ದವಳು ಈಗ ಪ್ರೀತಿ ಬಗ್ಗೆ ವ್ಯಾಖ್ಯಾನ ಕೊಡೋ ಮಟ್ಟಿಗೆ ಪ್ರದೀಪ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪೂರ್ವಿ ಹೇಳಿದುದರಲ್ಲೂ ಉದ್ವೇಕ್ಷತೆ ಇರಲಿಲ್ಲ. ಆದಿತ್ಯ ಸುಗಂಧಿಯ ಮೇಲೆ ತನ್ನ ಪ್ರಾಣವನ್ನೇ ಇಟ್ಟಿದ್ದ. ಅವಳು ರೋಗಿಗಳನ್ನು ನೋಡುತ್ತಿದ್ದಾಗಲೂ ಅವಳ
ಸೆಲ್ ಫೋನ್ ಸದಾ ಅವಳ ಕರೆಯಿಂದ ಬಾರಿಸಿಕೊಳ್ತಿತ್ತು. ಅವಳು ಸ್ವಲ್ಪ ಹೊತ್ತಾಗಿ ಕೆಲಸ ಮಾಡಿದ್ರೂ ಅವನ ಕಾರು ತೆಗೆದುಕೊಂಡು ಬಂದ್ಬಿಡ್ತಿದ್ದ. ಡಾಕ್ಟರ್ ಪೂರ್ವಿ, ಸುಗಂಧಿ ಇನ್ನೂ ಓಟಿಯಿಂದ ಬಂದೇ ಇಲ್ವಲ್ಲ? ನಿನ್ನೆ ರಾತ್ರಿಯಿಂದ 2 ಡೆಲಿವರಿ ಮಾಡಿದ್ದಾಳೆ. ಹೀಗೆ ಒಂದೇ ಸಮ ದುಡಿದ್ರೆ ಅವಳ ಆರೋಗ್ಯ ಏನಾಗಬೇಕು ಎಂದು ಪೂರ್ವಿಯ ಬಳಿ ತನ್ನ ಸಂಕಟ ತೋಡ್ಕೊಂಡಿದ್ದ. ನಮ್ಮ ಪ್ರೊಫೆಷನ್ನೇ ಅಂಥದ್ದು. ನಮ್ಮ ಹೌಸ್ ಸರ್ಜನಿಸ್ PB ಲೈಫ್ನಲ್ಲಿ ಕೆಲಸ ಮಾಡಿದಷ್ಟು ಕಾಲು ಭಾಗವು ನಿಮ್ಮ ಸುಗಂಧಿ ಈಗ ಮಾಡ್ತಾ ಇಲ್ಲ ಬಿಡಿ. ಅವಳಿಗೆ ಬಿಡುವಿಲ್ಲದೆ ಕೆಲಸ ಮಾಡಿ ಅಭ್ಯಾಸವಿದೆ. ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತೀರಿ? ಸುಗಂಧಿ, ನಡಿ ಮನೆಗೆ. ನಿನ್ನೆ ರಾತ್ರಿ ಹೋದವಳು ಇನ್ನೂ ಡ್ಯೂಟಿ ಮಾಡ್ತಿದ್ಯಾ? ನಿನಗೆ ಹಸಿವು ನಿದ್ದೆ ಏನೂ ಇಲ್ವಾ? ಆದಿತ್ಯ ಆತಂಕದಿಂದ ಸುಗಂಧಿಯತ್ತ ಧಾವಿಸಿದಾಗ ಸುಗಂಧಿ ಅವನ ಉದ್ವೇಗಕ್ಕೆ ಲೆಕ್ಕಿಸದೆ, ಇರಿಯಪ್ಪ, ಅವಸರ ಮಾಡಿದ್ರೆ ಹೇಗೆ? ಆಪರೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿಸ್ಬೇಕು, ಕೇಸ್ ಶೀಟ್ ಚೆಕ್ ಮಾಡಬೇಕು, ಫಾಲೋ ಅಪ್ ಕೇಸ್ಗಳನ್ನು ನೋಡ್ಕೊಂಡು ಬರಬೇಕು. ಈಗ ನಿಮ್ಮ ಹಿಂದೆ ಓಡ್ ಬರೋಕ್ಕಾಗಲ್ಲ ಆದಿತ್ಯ. ನೀವು ಮನೆಗೆ ಹೋಗಿರಿ, ನಾನು ಬರ್ತೀನಿ. ಆದಿತ್ಯ ಒಲ್ಲದ ಮನಸ್ಸಿನಿಂದ ಮನೆಗೆ ಹೋದರೂ ಸುಗಂಧಿ ಬರೋವರೆಗೂ 20 ಸಲವಾದರೂ ಫೋನ್ ಮಾಡ್ತಿದ್ದ. ಸುಗಿ, ಆಯ್ತಾ? ಇನ್ನೂ ಆಗಿಲ್ವಾ? ಈಗಲೇ ಬರಲ್ವಾ? ನಾನು ನಿನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೀನಿ, ಬೇಗ ಬಾ. ಇವರ ಕಾಟ ನನಗೆ ಸಾಕಾಗೋಗಿದೆ ಪೂರ್ವಿ. ನನ್ನ ಕೆಲಸ ನನಗೆ ಮಾಡೋಕ್ಕೆ ಬಿಡದೇ ಇದ್ದರೆ ನಾನು ಡಾಕ್ಟರ್ ಆಗಿ ಓದಿ ಏನು ಪ್ರಯೋಜನ? ಸುಗಂಧಿ ಹುಸಿ ಮನಸ್ಸಿನಿಂದ ಹೇಳುತ್ತಿದ್ಲು. ಪೂರ್ವಿ ಕಣ್ಮೆಟಕ್ಸಿ, ಏನೋ ತನ್ನ ಮುದ್ದಿನ ಹೆಂಡತಿ ಯಾಕೆ ಮೈಕೈ ನೋಯಿಸ್ಕೊಳ್ಬೇಕು? ಸದಾ ತನ್ನ ಕಣ್ಮುಂದೆನೇ ಇರಲಿ ಅಂತ ನಿಮ್ಮ ಸಾಹೇಬರ ಆಸೆ. ಯಾಕೆ ಅವರಿಗೆ ನಿರಾಸೆ ಮಾಡ್ತೀಯಾ ಎಂದಾಗ ಸುಗಂಧಿ ಪ್ರದೀಪ್ನತ್ತ ನೋಡಿದ್ಲು. ಪ್ರದೀಪ್, ನೀವು ನಮ್ಮ ಪೂರ್ವಿನ ತುಂಬ ಹೆಚ್ಚಿಸ್ಬಿಟ್ಟಿದ್ದೀರಿ. ಎಷ್ಟು ಮಾತನಾಡೋದು ಕಲ್ತ್ಬಿಟ್ಟಿದ್ದಾಳೆ. ನಿಮ್ಮ ಫ್ರೆಂಡ್ನ ಈ ಲೆವೆಲ್ಗೆ ತರೋಕ್ಕೆ ನಾನೆಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನೀವು ನೋಡಿದ್ದೀರಲ್ಲ. ಪ್ರದೀಪ್ ನಕ್ಕಾಗ ಪೂರ್ವಿ ತುಟಿ ಉಬ್ಬಿಸಿದ್ಲು. ನಿಮ್ಮಿಬ್ಬರಿಗೂ ಮಾಡೋಕ್ಕೆ ಬೇರೇನೂ ಕೆಲಸ ಸಿಗಲ್ಲ. ಮಾತನಾಡೋಕ್ಕೆ ಯಾವಾಗಲೂ ಇದೇ ಟಾಪಿಕ್ ಬೇಕಾ? ಅಷ್ಟರಲ್ಲಿ ಹೊರಗೆ ಆದಿತ್ಯ ಕಾರ್ನಿಂದ ಹಾರನ್ ಮಾಡಿದಾಗ ಸುಗಂಧಿ ಗಡಿ ಬಿಡಿಸಿ ಹೊರಟ್ಲು. ಅವರಿಬ್ಬರು ನಗು ನಗುತ್ತಾ ಕಾರ್ನಲ್ಲಿ ಕುಳಿತು ಮಾತನಾಡುತ್ತಿದ್ದನ್ನು ಗಮನಿಸಿ ಪೂರ್ವಿ ಪ್ರದೀಪ್ನ ಸೊಂಟ ತಿವಿದು ತೋರಿಸಿದ್ಲು. ಎ ವೆರಿ ಲವಿಂಗ್ ಕಪಲ್ ಅಲ್ವಾ? ಯಾಕೆ, ನಿನ್ಗೇನು ಕಡಿಮೆ ಮಾಡಿದ್ದೀನಿ? ಪ್ರದೀಪ್ ಹುಬ್ಬೇರಿಸಿ ತುಟಿ ಕುಂಕಿಸಿದಾಗ ಪೂರ್ವಿ ಹುಬ್ಬು ಗಂಟಾಕಿದ್ಲು. ಹೀಗೆ ಮಾತನಾಡ್ತಿರೋ ನನ್ನ ಜೊತೆ ಮನೆಗೆ ಬರ್ತಿರೋ? ಸಾರಿ ಡಾರ್ಲಿಂಗ್, ಈಗ ಶಾಂತಿ ನರ್ಸಿಂಗ್ ಹೋಮ್ನಲ್ಲಿ 2 ಕೇಸ್ಗಳಿವೆ. ಅದನ್ನು ಅಟೆಂಡ್ ಮಾಡಿ ಬರ್ತೀನಿ. ನೀನು ಮನೆಗೆ ಹೋಗು. ಬೇಗ ಬಂದ್ಬಿಡಿ, ನಾನು ನಿಮಗೋಸ್ಕರ ಊಟಕ್ಕೆ ಕಾಯ್ತಾ ಇರ್ತೀನಿ. ನಿನಗೂ ಆದಿತ್ಯನ ಗಾಳಿ ಬೀಸಿದೆಯಲ್ಲ? ಪ್ರದೀಪ್ ನಕ್ಕು ಅವಳಿಗೆ ಕೈ ಬೀಸಿದ. ರಾತ್ರಿ ಊಟ ಮಾಡಿ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡುತ್ತಾ ಕುಳಿತಿದ್ದಾಗ ಅವನ ಚಿಕ್ಕಪ್ಪ ಲೋಕೇಶ್ ಇದ್ದಕ್ಕಿದ್ದಂತೆ ಬಂದಿಳಿದಿದ್ದು ಕಂಡು ಆಶ್ಚರ್ಯವಾಯಿತು. ಅವನನ್ನು ಬಾಗಿಲಲ್ಲಿ ಕಂಡ ಕೂಡಲೇ ಪೂರ್ವಿ ಒಳಗೆದ್ದು ಹೋದ್ಲು. ಬನ್ನಿ ಚಿಕ್ಕಪ್ಪ. ಏನು ಇಲ್ಲಿವರೆಗೂ ಬಂದಿದ್ದು? ಪ್ರದೀಪ್ ಒಲ್ಲದ ಮನಸ್ಸಿನಿಂದಲೇ ಆಹ್ವಾನಿಸಿದ. ಏನಪ್ಪ, ಅಂತೂ ನಮ್ಮ ರಘು ಮನಸ್ಸು ಮುರಿದು ಮದುವೆ ಮಾಡ್ಕೊಂಡ್ಬಿಟ್ಟೆ. ನೀನು ಸುಖವಾಗಿದ್ದೀಯಾ? ನಿನ್ನ ಹಠವಂತೂ ಸಾಧಿಸ್ಕೊಂಡ್ಬಿಟ್ಟೆ. ಲೋಕೇಶ್ ಮಾಮೂಲು ದಾಟಿಯಲ್ಲಿ ಮಾತು ಆರಂಭಿಸಿದಾಗ ಪ್ರದೀಪ್ ಮೊಟಕಾಗಿ ನುಡಿದ. ಮೊದಲು ಬಂದ ವಿಷಯ ಏನು ಹೇಳಿ. ಮಮ್ಮಿ ಪ್ರತಿಭಾ ಚೆನ್ನಾಗಿದ್ದಾರಾ? ಅವರಿಗೇನು ಕಡಿಮೆ? ಕೈಗೊಬ್ಬ ಕಾಲಿಗೊಬ್ಬ ಹಾಳು. ಮೈ ತುಂಬ ಒಡವೆ, ಹೊಟ್ಟೆ ತುಂಬ ಊಟ, ಎಲ್ಲ ಪೊಗದಸ್ತಾಗೆ ಸಿಕ್ಕಲ್ವಾ? ಹೆಂಗಸರಿಗೆ ಇನ್ನೇನು ಬೇಕು? ಲೋಕೇಶ್ ಜೋರಾಗಿ ಹೇಳಿದಾಗ ಪ್ರದೀಪ್ ಉಕ್ಕಿ ಬಂದ ಕೋಪ ತಡೆದು, ಇಂಥ ಮಾತನಾಡೋಕ್ಕೆ ಇಲ್ಲಿ ಬಂದಿರೋದಾದರೆ ನೀವೀಗಲೇ ಹೊರಟ್ಬೋದು. ನಾಳೆ ನನಗೆ ಬೆಳಗ್ಗೆ ಕೆಲಸ ಇದೆ. ರಾತ್ರಿ ಹೊತ್ತಲ್ಲದ ಹೊತ್ತಿನಲ್ಲಿ ಮಾತನಾಡ್ತಾ ಕುಳಿತುಕೊಳ್ಳೋ ಅಷ್ಟು ಟೈಮ್ ನನ್ನಲ್ಲಿಲ್ಲ. ಅದು ಸರಿ ಅನ್ನು. ಏನಿಲ್ಲಪ್ಪ, ಮುಂದಿನ ತಿಂಗಳು ಪ್ರತಿಮಾಳ ಮದುವೆ ಇದೆ. ಹುಡುಗ ನಮ್ಮ ಷಡ್ಕನ ತಂಗಿ ಮಗ ರಮೇಶ್, ಗೊತ್ತಲ್ವಾ? ಅವನೇ ನಿಮ್ಮ ತಂಗಿಗೆ ಅಣ್ಣ ಗೊತ್ತು ಮಾಡೋರೆ. ಇನ್ನೊಂದು ವಿಷಯ ತಿಳಿಸಿದ್ದೀನಿ ನೋಡಪ್ಪ, ಯಾವುದೇ ಕಾರಣಕ್ಕೂ ನೀನಾಗಲಿ ನಿನ್ನ ಹೆಂಡತಿಯಾಗಲಿ ಮದುವೆಗೆ ಬರಬಾರ್ದಂತೆ. ರಮೇಶನನ್ನೇ ನಿಮ್ಮಪ್ಪ ದತ್ತು ತಗೊಂಡು ಮಗಳನ್ನು ಅಳಿಯನನ್ನು ಮನೆಯಲ್ಲಿಟ್ಕೊಂಡು ಆಸ್ತಿಯೆಲ್ಲ ಅವರಿಗೆ ಬರೆದು ಕೊಟ್ಬಿಡ್ತಾರಂತೆ. ಏನಯ್ಯ ಪ್ರದೀಪ್, ನೀನು ಗಂಡು ಮಗನಾಗಿ ಗುಂಡು ಕಲ್ಲಿನ ಹಾಗಿರುವಾಗ ಆಸ್ತಿಯೆಲ್ಲ ಮಗಳಿಗೆ ಸುರಿಯೋದು ಸರಿನಾ? ಇದಕ್ಕೆಲ್ಲ ಆ ಯಮುನವ್ವನ ಕುಮ್ಮಕ್ಕು ಇದೆ ಅನ್ನಿಸ್ತಿದೆ. ಎಷ್ಟೇ ಆಗಲಿ ಆಕೆ ನಿನ್ನ ಮಲತಾಯಲ್ವಾ? ಲೋಕೇಶ್ ಕಹಿಯಾಗಿ ನುಡಿದಾಗ ಪ್ರದೀಪ್ನ ಕೋಪ
ಕರಗಿತು ಜೋರಾಗಿ ನಕ್ಬಿಟ್ಟ. ಅಷ್ಟೇ ತಾನೇ, ಅಪ್ಪನ ಆಸ್ತಿ ಇಲ್ಲದೆ ನಾನು ಪೂರ್ವಿ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಿದ್ದೀವಿ. ಸುಮ್ಮನೆ ಯಾರನ್ನೋ ಬ್ಲೇಮ್ ಮಾಡಿ ಕೆಟ್ಟವರನ್ನಾಗಿ ಮಾತನಾಡಬೇಡಿ. ಮಮ್ಮಿ ನನಗೆ ಯಾವತ್ತೂ ದ್ರೋಹ ಮಾಡಿದವರಲ್ಲ. ಮನುಷ್ಯರು ನಮಗೇನು ಉಪಕಾರ ಆಗಲಿ ಕೆಡಕಾಗಲಿ ಮಾಡೋಕ್ಕೆ ಸಾಧ್ಯವಿಲ್ಲ ಚಿಕ್ಕಪ್ಪ. ಎಲ್ಲಕ್ಕೂ ಅವನು ಇದ್ದಾನೆ. ಪ್ರದೀಪ್ ನಕ್ಕು ಬೆರಳು ಮೇಲೆತ್ತಿ ತೋರಿಸಿದಾಗ ಲೋಕೇಶ್ ತಲೆ ತಗ್ಗಿಸಿ ಪೆಚ್ಚಾಗಿ ನಕ್ಕರು. ಪ್ರದೀಪ್ ಅವರಿಗೆ ಹಾಲು ಕೊಟ್ಟು ಉಪಚರಿಸಿ ಕಳುಹಿಸೋವರೆಗೂ ಪೂರ್ವಿ ಹೊರಗೆ ಬರಲಿಲ್ಲ. ಪ್ರದೀಪ್ ಅತಿಯಾದ ಒಳ್ಳೆತನ ಮನುಷ್ಯನಿಗೆ ಇರಬಾರ್ದು. ಪೂರ್ವಿ ಹೇಳಿದಾಗ ಪ್ರದೀಪ್ ಅವಳ ಹೆಗಲು ಬಳಸಿ ತಲೆ ಎತ್ತಿ ನಕ್ಬಿಟ್ಟ. ನೀನು ತಿಳ್ಕೊಂಡಿರೋ ಒಳ್ಳೆತನ ನನಗೇನು ಇಲ್ಲ ಪೂರ್ವಿ. ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡಿ ಹೊರಕ್ಕೆ ಕಳುಹಿಸೋದು ನನ್ನ ಸ್ವಭಾವ ಅಲ್ಲ. ಅವರು ನನ್ನ ಮನಸ್ಸು ಕೆಡಿಸ್ಕೋಬೇಕು ಅಂತಲೇ ಇಲ್ಲಿಗೆ ಬಂದಿದ್ರು. ಆದರೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ ದಿನವೇ ನಾನು ನಮ್ಮ ಅಪ್ಪನ ಆಸೆನೂ ಬಿಟ್ಬಿಟ್ಟಿದ್ದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಹತ್ರ ಯಾರು ಅಪಹರಿಸದೆ ಇರೋ ಅಂಥ ಆಸ್ತಿ ನನ್ನ ಡಿಗ್ರಿ ಇದೆ. ಇದೇ ನನ್ನ ಪಾಲಿನ ದೊಡ್ಡ ಆಸ್ತಿ. ಆರ್ ಯು ನಾಟ್ ರಿಗ್ರೆಟಿಂಗ್? ನನ್ನನ್ನು ಮದುವೆಯಾಗದಿದ್ದರೆ ನಿಮಗೆ ನಿಮ್ಮ ತಂದೆ ಪ್ರೀತಿ ಅವರ ಆಸ್ತಿ ಎಲ್ಲ ಸಿಕ್ಕಿರೋದು ಅಲ್ವಾ? ಪೂರ್ವಿ ಕಳಕಳದಿಂದ ಕೇಳಿದಾಗ ಪ್ರದೀಪ್ ಅವಳ ಗಲ್ಲ ಹಿಡಿದು ಎತ್ತಿದ. ನೀನು ರಿಗ್ರೆಟ್ ಮಾಡ್ತಾ ಇಲ್ಲ? ನನ್ನ ಗಂಡನಿಗೆ ಆಸ್ತಿ ಅಂತಸ್ತು ಎಲ್ಲ ಕೈ ಬಿಟ್ಟು ಹೋಯಿತು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.